ಸಚಿವ ಪ್ರಿಯಾಂಕ್ ಖರ್ಗೆಗೆ ಬೆದರಿಕೆ ಕರೆಗಳು ಬರ್ತಾ ಇದೆ. ಆರ್ಎಸ್ಎಸ್ ನಿರ್ಬಂಧದ ಕುರಿತಂತೆ ಪತ್ರ ಬರೆದಿದ್ದು ಪ್ರಿಯಾಂಕ್ ಖರ್ಗೆ ಬೆದರಿಕೆ ಬಗ್ಗೆ ಟ್ವೀಟ್ ಮಾಡಿದ್ದಾರೆ. ಪ್ರಿಯಾಂಕ್ ಖರ್ಗೆ ಆರ್ಎಸ್ಎಸ್ ಅನ್ನ ನಿರ್ಬಂಧಗೊಳಿಸಬೇಕು ಅಂತ ಸಿಎಂ ಸಿದ್ದರಾಮಯ್ಯ ಅವರಿಗೆ ಪತ್ರದ ಮುಖೇನವಾಗಿ ಮನವಿಯನ್ನ ಮಾಡಿದ್ರು. ಕಳೆದ 2 ದಿನಗಳಿಂದ ನಿರಂತರವಾಗಿ ಫೋನ್ ಬರ್ತಾ ಇದೆ, ನನಗೆ ನನ್ನ ಕುಟುಂಬಕ್ಕೆ ಬೆದರಿಕೆಗಳು ಬರ್ತಾ ಇದೆ, ಅತ್ಯಂತ ಕೆಟ್ಟದಾಗಿ ನಿಂದನೆ ಮಾಡ್ತಾ ಇದ್ದಾರೆ ಅಂತ ಪ್ರಿಯಾಂಕ್ ಖರ್ಗೆ ಟ್ವೀಟ್ ನಲ್ಲಿ ಹೇಳ್ಕೊಂಡಿದ್ದಾರೆ. ನೋಡಿ ಇವರೇ ಸಹಜ. ನಮಗೆ ನೆನಪಿದ್ರೆ ವಿರೋಧ ಪಕ್ಷದಲ್ಲಿದ್ದಾಗೂ ಕೂಡ ನಾನೇ 2-3 ಸರಿ ಕಂಪ್ಲೇಂಟನ್ನು ಕೊಟ್ಟಿದ್ದೆ. ಆವಾಗ ಬೊಮ್ಮಾಯಿ ಸಾಹೇಬರು ಹೋಮ್ ಮಿನಿಸ್ಟರ್ ಇದ್ದರು. ಪಾಪ ಕಂಪ್ಲೇಂಟ್ FIR ಎಲ್ಲ ದಾಖಲಾಯಿತು. ಆವಾಗಿನ ಅಧಿಕಾರಿಗಳು ಕೂಡ ಸಹಕರಿಸಿ ಏನು ಮಾಡಬೇಕು ಮಾಡಿದ್ರು. ಅದಾದಮೇಲೆ ಒಂದು ರಿಪೋರ್ಟ್ ಕೂಡ ಕೊಟ್ಟರು. ಬಂದು ನನ್ನ ಹತ್ರ ವೈಯಕ್ತಿಕವಾಗಿ ಅಧಿಕಾರಿಗಳು ಮಾತಾಡಿ ಸರ್ ಇವೆಲ್ಲನೂ ಕೂಡ ಹೊರ ದೇಶದಿಂದ ಬರ್ತಾ ಇದೆ, ಇದು ನಂಬರ್ ಯಾವುದೋ ಒಂದು ದೇಶದಿಂದ ಇರ್ತದೆ, ಆದರೆ IP ಏನಿರುತ್ತೆ ಅದು ಮಾಸ್ಕ್ ಆಗಿರುತ್ತೆ, ಅದು ಚೈನಾಯಿಂದ ಬರ್ತದೋ ಈಸ್ಟರ್ನ್ ಯುರೋಪಿಂದ ಬರುತ್ತೋ ಅಮೇರಿಕಾಯಿಂದ ಬರುತ್ತೋ ಗೊತ್ತಾಗೋದಿಲ್ಲ. ಪ್ರಯತ್ನ ನಾವು ಮಾಡಿದ್ದೀವಿ ಸರ್, ಆದರೆ ಇದ್ರ ಮೀರಿ ನಾವು ಮಾಡೋಕ್ಕಾಗಲ್ಲ ಅಂತ ಅಧಿಕೃತವಾಗಿ ಬಂದು ತಿಳಿಸಿದರು. ಇವಾಗ ಈಗಲೂ ಅದೇ ನಡೆದಿದೆ. ಯಾವಾಗ ನಾವು ಈ ವ್ಯವಸ್ಥೆ ವಿರುದ್ಧ ಧ್ವನಿ ಎತ್ತೀವಿ ಅವಾಗೆಲ್ಲನೂ ಕೂಡ ನಮಗೆ ಕರೆಗಳು ಬಂದಿದೆ. ಇದೇನು ಹೊಸದೇನಲ್ಲ. ಸೊ ಇವರು ಏನೇ ಇಂಟಿಮಿಡೇಷನ್ ಮಾಡಲಿ, ಇವ್ರು ಏನೇ ಬೆದರಿಕೆ ಕೊಡಲಿ, ಅಂತಾರಾಷ್ಟ್ರೀಯ ಕರೆ ಬರಲಿ, ರಾಷ್ಟ್ರೀಯ ಕರೆ ಬರಲಿ, ಸ್ಥಳೀಯ ಕರೆ ಬರಲಿ, ನಾವೇನು ಹೆದರೋದಿಲ್ಲ. ಈ ಹಿಂದಿನಲ್ಲಿ ಮಾತಾಡ್ತಾರೆ, ಇಂಗ್ಲೀಷ್ನಲ್ಲಿ ಮಾತಾಡ್ತಾರೆ. ಹಾಗಾಗಿ ಇದೆಲ್ಲನೂ ಕೂಡ ಒಂದು ವ್ಯವಸ್ಥಿತವಾದಂಥ ಒಂದು ಸಂಚ್ ಥರ ಇದೆ. ಏನು ಹೆದರಿಕೆ ಬೇಕು ಇಲ್ಲ, ಬರೋದಿಲ್ಲ. ಅದು ಇಟ್ ಈಸ್ ಕಂಟಿನ್ಯೂಸ್ ನಂಬರ್ಸ್ ಇರ್ತದೆ. ಕೆಲವು ಕಾಲರ್ ID ಅಂತ ಅಷ್ಟೇ ಬರುತ್ತೆ, ಕೆಲವುದು ನೋ ಕಾಲರ್ ID ಅಂತ ಬರುತ್ತೆ, ಕೆಲವುದು ಅಂತಾರಾಷ್ಟ್ರೀಯ ನಂಬರ್ಗಳು ಬರ್ತದೆ. ಲ್ಯಾಂಗ್ವೇಜ್ ಏನಂದರೆ ಫಿಲ್ತಿ ಲ್ಯಾಂಗ್ವೇಜ್, ಕೆಟ್ಟ ಭಾಷೆ, ಅವಾಚಕ ಶಬ್ದದಲ್ಲಿ ನಮಗೆ ಬೈಯೋದು, ನಮ್ಮ ಕುಟುಂಬದವ್ರಿಗೆ ಬೈಯೋದು, ನಮ್ಮ ಮನೆಯವರಿಗೆ ಪರಿಸ್ಥಿತಿ ಬಗ್ಗೆ ಹೇಳೋದು, ಇಷ್ಟೇ. ಅದು ಬಿಟ್ಟರೆ ಬೇರೆದೇನು ಹೊಸದೇನಿಲ್ಲ ಅಲ್ಲ ನಮಗೆ. ನಿರ್ಬಂಧಿಸಬೇಕು ಅಂತ ಹೇಳಿದ್ಮೇಲೆ